14 ಅವರ್ ಇಟ್ಸ್ ಮೋರ್ ಲಾಂಗ್ ಆಯಿತು. ಅದು ಆಗಬಾರ್ದು. ಅದು ಯಾಕಂದರೆ ಕೆಲಸನೇ ಬೇರೆ, ಪ್ರೈವಸಿನೇ ಬೇರೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಲಿಮಿಟ್ಸ್ ಇದೆ. ಆ ಲಿಮಿಟ್ಸ್ ಅಂತಲೇ ಗೌರ್ಮೆಂಟ್ ಮಾಡಿರೋದು. ಈ ಗೌರ್ಮೆಂಟ್ ಈ ಹುಚ್ಚು ಸರ್ಕಾರ ಮಾಡೋದ್ರಿಂದ ಇದಕ್ಕೆ ನನ್ನ ಅಭಿಪ್ರಾಯ ಇಲ್ಲ. ಇದು ತಪ್ಪು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಎಕ್ಸೆಪ್ಟ್ ಮಾಡಲ್ಲ ಇದನ್ನು. ಅದರದ್ದೇ ಆದ ಲಿಮಿಟ್ಸ್ ಇದೆ. ನಾವು ಮನುಷ್ಯರಲ್ವಾ. ಇವಾಗ ನಾವು ಜಾಬ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ದನಗಳಾಗಿ ಕೆಲಸ ಮಾಡೋಕ್ಕಾಗಲ್ಲ, ಮಷೀನಾಗಿ ಕೆಲಸ ಮಾಡೋಕ್ಕಾಗಲ್ಲ. ಇವತ್ತು ನಾವು ವರ್ಕ್ ಮಾಡ್ಬೇಕಂತಂದರೆ ನಂದೇ ಲಿಮಿಟ್ಸಲ್ಲಿ, ನನಗೆ ಆದಂಥ ಕೊಟ್ಟಂಥ ಲಿಮಿಟ್ಸಲ್ಲಿ ನಾವು ವರ್ಕ್ ಮಾಡಬೇಕು. ಅದನ್ನ 100% ಮಾಡಿ ನಾವು ಆಚೆ ಬರಬೇಕಾಗತ್ತೆ. ಅಷ್ಟು ಬಿಟ್ಟರೆ ಈ ರೀತಿ 14 ಅವರ್ಸ್ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಅಂತಂದರೆ ನನ್ನ ಹೆಲ್ತ್ನೇ ಏನಾಗಲ್ಲ. ನನ್ನ ಹೆಲ್ತ್ನೇ ಮೇನ್ ಅಲ್ವಾ. ನನ್ನ ಜಾಬ್ ಜೊತೆಗೆ ನನ್ನ ಹೆಲ್ತ್ ಮೇನು. ಅದ್ರ ಜೊತೆಗೆ ನಾನು ನೋಡಿಕೊಂಡು ನನ್ನ ಆರೋಗ್ಯ ಜೊತೆಗೆ ನಾನು ಕೆಲಸ ನೋಡ್ಕೊಳ್ತೀನಿ. ಅಷ್ಟು ಬಿಟ್ಟರೆ ಏನೂ ಹೇಳೋಕ್ಕೆ ಇಷ್ಟಪಡೋಲ್ಲ. ಜೀವನಕ್ಕೆ ದುಡಿಕೆ ಬೇಕು, ಆ ದುಡಿಮೆ ಇರಲೇಬೇಕು. ದುಡಿಮೆನೇ ಜೀವನ ಆಗಬಾರ್ದು. ಅದು ನನ್ನ ಅಭಿಪ್ರಾಯ. ಇಲ್ಲ ಅಷ್ಟೆಲ್ಲ ಕಷ್ಟ ಆಗುತ್ತೆ. ಹೆಲ್ತ್ ಇಶ್ಯೂಸ್ ಬರುತ್ತೆ ಮತ್ತು ಸ್ಟ್ರೆಸ್ ಆಗುತ್ತೆ. ಆಮೇಲೆ ಅಷ್ಟೊಂದು ಸ್ಟ್ರೆಸ್ ತಗೊಂಡು ಮಾಡೋ ಅವಶ್ಯಕತೆ ಇರೋಲ್ಲ. ಫ್ಯಾಮಿಲಿ ಟೈಮ್ ಕೊಡೋಕ್ಕಾಗಲ್ಲ, ನಮಗೆ ನಾವೇ ಎಂಜಾಯ್ ಮಾಡೋಕ್ಕಾಗಲ್ಲ ಲೈಫ್ನ. ಸೊ ವರ್ಕ್ ಎಷ್ಟು ಬೇಕು ಅಷ್ಟೇ ಬೇಕು. ಬೇರೆ ವರ್ಕ್ ಅಂದರೆ 24 ಅವರ್ಸಲ್ಲಿ ಒಂದು ಸ್ವಲ್ಪ ವರ್ಕ್ ಇರುತ್ತೆ. ಬೇರೆ ಟೈಮ್ನ ಅಷ್ಟೊಂದು ವರ್ಕ್ ಮಾಡೋಕ್ಕೆ ಯೂಸ್ ಮಾಡಬಾರ್ದು. ಹೆಂಡ್ತಿನೂ ಇಂಪಾರ್ಟೆಂಟೇ, ವರ್ಕ್ನೂ ಇಂಪಾರ್ಟೆಂಟೇ. ವರ್ಕ್ ಮಾಡೋದೇ ಮನೆಗೋಸ್ಕರ, ಅದೇ ಮನೆಗೂ ಟೈಮ್ ಕೊಡಬೇಕು. ಸೊ ವರ್ಕ್ ಸ್ವಲ್ಪ ಅಷ್ಟೊಂದು ಬೇಡ, ಕಮ್ಮಿ ಮಾಡಬೇಕು. No, I'm definitely not okay with that. Doesn't have happiness, nothing left in life, just work. I can't do that. I'm not like a person like me who has a family. Family will be the priority. Yeah. ಎಲ್ಲರೂ ಅವ್ರಿಗೆ ರಜಾ ಕೊಡೋ ಟೈಮಲ್ಲಿ ಅಥವಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಕೊಟ್ಟರೆ ಎಲ್ಲರೂ ಸೇಮ್ ಟೈಮಿಂಗ್ಸ್ಗೆ ಕರೆಕ್ಟಾಗಿ ಆಫೀಸಿಗೆ ಬರ್ತಾರೆ. ಅವರು ಟೈಮ್ ಕರೆಕ್ಟಾಗಿ ವರ್ಕ್ ಮುಗಿಸ್ತಾರೆ, ಹೋಗ್ತಾರೆ. ಎಕ್ಸ್ಟ್ರಾ ಟೈಮ್ ಮಾಡೋವಂಥ ಅವಶ್ಯಕತೆನೇ ಬರೋಲ್ಲ. ಡಿಮೆರಿಟ್ಸ್ ಏನಿಲ್ಲ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಕೆಲಸ ಮಾಡೋಕ್ಕೆ ಇದು ಇರೋಲ್ಲ. ಎಲ್ಲ ಆಲ್ಮೋಸ್ಟ್ ಎಕ್ಸಿಟ್ ಆಗೋ ಮೂಡಲ್ಲೇ ಇರ್ತಾರೆ. ಮೆಂಟಲಿ ಸ್ಟ್ರೈನ್ ಆಗುತ್ತೆ, ಫಿಸಿಕಲಿ ಸ್ಟ್ರೆಸ್ ಆಗುತ್ತೆ. ಆಮೇಲೆ ಜಾಸ್ತಿ ವರ್ಕ್ ಮಾಡೋಕ್ಕೆ ಇದೇ ಇರಲ್ಲ, ಎಕ್ಸೈಟ್ಮೆಂಟೇ ಇರಲ್ಲ ವರ್ಕ್ ಅಂತ. ಎಲ್ಲರೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಅದನ್ನ ಬಿಟ್ಟು ಹೆಂಡ್ತಿ ನೋಡಬೇಕು ಆ ಥರ ಎಲ್ಲ ಏನೂ ಇರಲ್ಲ ಅನ್ಕೋತೀನಿ. 90 ಅವರ್ ಹೆಂಗ್ಸು ಕೆಲಸ ಮಾಡಕತ್ತದ ಆಗ್ದಿದ್ ಕೆಲಸ ಮೇಡಮ್, ಹೆಂಗ್ ಮಾಡೋಣ? ಅವ್ರ ಮನೆ ಮಗಳಾಗಿದ್ರೆ ಹೀಗೆ ಹೇಳ್ತಿದ್ರ ಅಲ್ಲ. 8 ಅವರ್ ಇದೆ ಅಲ್ವಾ, 8 ಅವರ್ ಸಾಕಲ್ವಾ ಕೆಲಸ. ಡ್ಯೂಟಿ ಇದೆ 8 ಅವರು, ಅರ್ಧ ಗಂಟೆ ಊಟ ಕೊಡ್ತಾರೆ, 10-15 ನಿಮಿಷ ಇರುತ್ತೆ. 9 ಅವರ್ ಏನು ಕ್ರೀರಿ ಅವ್ರಿಗೆ. 8 ಅವರ್ ಡ್ಯೂಟಿ ಸಾಕು. ಹೆಂಡತಿ ಮಕ್ಕಳು ನೋಡದೇ ಇದ್ದರೆ ಹೇಗೆ ಆಗುತ್ತೆ ಮ್ಯಾಮ್? ಆ ಥರ ಎಲ್ಲ ಮಾತಾಡಬಾರ್ದು. ಅವರು ಸೀನಿಯರ್ ಆಗಿದ್ದಾರೆ, ಒಂದು ಮಾತಿನ ಮೇಲೆ ನಿಗಾ ಇರಬೇಕು. ಮತ್ತು ಅಷ್ಟು ದೊಡ್ಡದು ವಕೀಲರು ಇದ್ದಾರೆ, ಒಳ್ಳೆ ಹೆಸರು ಇದೆ ಅವರಿಗೆ. ಈ ಥರ ಎಲ್ಲ ಮಾತಾಡಿದ್ದು ಒಳ್ಳೇದಲ್ಲ. IT ಕೆಲಸನೇ ಆಗಲಿ ಅದನ್ನೇ ಮಾಡ್ತಾ ಇದ್ರೆ ಅವ್ರ ಮಕ್ಕಳು ಹೆಂಡತಿ ಅಪ್ಪ ಅಮ್ಮ ಅವ್ರ ಜೊತೆ ಎಂಜಾಯ್ ಮಾಡೋದು ಯಾವಾಗ ಮೇಡಮ್? ಅವ್ರಿಗೂ ಆಸೆ ಅಂತ ಇರ್ತದಲ್ವಾ. ಬರೀ ಓದ್ಬಿಟ್ಟು ಕೆಲ್ಸಕ್ಕೆ ಸೇರಿ ಬರೀ ದುಡಿಮೆನೇ ಆಗ್ಬಾರ್ದು ಜೀವನ. 4 ಇರ್ತಾರೆ ಅಲ್ಲಿ ಒಳಗಡೆ, ಅವ್ರದ್ದೆಲ್ಲ IC ಒಳಗಡೆ ಕೂತಿರ್ತಾರೆ. ಅವ್ರ ಕಣ್ಣು ಅವ್ರ ಬಾಡಿ ಒಂದೇ ಥರ ಕೂತ್ಕೊಂಡು ಕಂಟಿನ್ಯೂ ವರ್ಕ್ ಮಾಡಬೇಕಾಗತ್ತೆ. ಅದು 10 ವರ್ಷ ಆಯಿತು ಅಂದ್ರೆ ಅವ್ರಿಗೆ ಹೆಚ್ಚಿಗೆ ವರ್ಕ್ ಮಾಡೋಕ್ಕಾಗಲ್ಲ, ಕಣ್ಣಿನ ಎಫೆಕ್ಟ್ ಆಗುತ್ತೆ, ಬೆಳ್ಗೋಡು ಬಾಡಿ ಏನು ವರ್ಕೇ ಮಾಡಲ್ಲ. ನಾವು ಅದ್ರ ಎದ್ದು ಓಡಾಡ್ದಾದ್ರೆ ವಾಕೇಬಲ್ ಆಗುತ್ತೆ, ಎನರ್ಜಿ ಇರುತ್ತೆ. ಕೂತು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. 8 ಅವರ್ ಹೇವಿನೇ ಆಯಿತು ಅವರಿಗೆ. 5 ದಿನನೇ ಸಾಕು ಒಂದು ವೀಕಲ್ಲಿ. 2 ಡೇಸ್ ಕೊಟ್ರೇ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಆರೋಗ್ಯ ಚೆನ್ನಾಗಿರಲ್ಲ. IT ಅಷ್ಟು ನಾವು ಹೇಳ್ಕೊತೀವಿ ಸಂಬಳ ತುಂಬ ಇದೆ ಅಂತ, ಬಟ್ ಆ ಸಂಬಳದ ಅವ್ರ ಮೈಂಡು ಅವ್ರ ಟಾರ್ಚರು ಇದೆಯಲ್ಲ ತುಂಬ ಹೇವಿ ಆಗುತ್ತೆ. ಬಟ್ ಸುಬ್ರಹ್ಮಣ್ಯ ಸರ್ ಆ ಥರ ಹೇಳಬಾರ್ದವರು. ಸ್ವಲ್ಪ ನೋಡ್ಕೊಂಡು ಮಾತಾಡಿ ಸರ್. ನೀವು ಒಳ್ಳೆ ವ್ಯಕ್ತಿ ಇದ್ದೀರಾ, ನಿಮ್ಮ ಬಗ್ಗೆ ಭಾಳ ಅಭಿಮಾನ ಇದೆ, ಒಂದು ಸೀನಿಯಾರಿಟಿ, ಒಂದು ಕ್ವಾಲಿಟಿ ಇದೆ, ನಿಮ್ಮದೇ ಆದಂಥ ಬ್ರಾಂಡ್ ಇದೆ. ಅದನ್ನು ಮಾತಾಡುವಾಗ ಸ್ವಲ್ಪ ನಿಮ್ಮನ್ನು ಫಾಲೋವರ್ಸ್ ಎಲ್ಲ ನಾವಿದ್ದೀವಿ, ಸ್ವಲ್ಪ ನೀವೇನು ಕೊಡ್ತೀರಾ ಹೇಳಿಕೆನ ಸ್ವಲ್ಪ ನೋಡಿಬಿಟ್ಟು ಕೊಡಿ ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. No, I am not an employee. As a businessman, we can't do it at all. We have people who will work for us and we can't sit and work for 14 hours per day. Yeah, there's a lot of things you have to do other than all these things, 14 hours of work. So, yeah, we can't work for 14 hours obviously. 90 hours of work is not possible. So, obviously you need a personal life, right? Because you can't stay at your job most of the times. You need a personal life. You need you need to socialize with other people too. You need a personal life. Just going to the job like you said 14 hours, right? 14 hours it's too much. Like you need time for yourself too. You don't want to become a corporate slave, right? Yeah, that is what I think. Do you think 14 hours of working is necessary for any development? No, I don't think so. The If you work is important. Yeah, the quality of work is important. Even if you're doing it for like maybe 4 to 5 hours, the quality matters. It's not how much time you're working. What you're putting into it matters a lot.
That's what I think. Name?